ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಎನ್ಎಲ್ಎಫ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ, ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ. ರೋಣನಗರದ ಎನ್ಎಲ್ಎಫ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ, ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ. ಈ ಸಮಯದಲ್ಲಿ ವೇದಿಕೆ ಮೇಲಿರುವ ಮಹನೀಯರು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ನಂತರ ಎನ್ಎಲ್ಎಫ್ ಶಾಲೆಯ ಅತಿಥಿ ಗೃಹವನ್ನ ಶ್ರೀಗಳು ಹಾಗೂ ವೇದಿಕೆ ಮಹನೀಯರು ಉದ್ಘಾಟನೆ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳು ಆದ ಆರ್.ಎ. ಗಿರೆಡ್ಡಿ, ಕಾರ್ಯದರ್ಶಿಗಳು ಶ್ರೀ ಶರಣರ ಶಿಕ್ಷಣ ಸಮಿತಿ ರೋಣ ವರದಿ ವಚನ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಶಾಲೆಯ ವಾರ್ಷಿಕ ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ಹಾಗೂ ಪಾರಿತೋಷಿಕಗಳನ್ನು ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನ ವಹಿಸಿದ್ದ ಐಎಸ್ ಪಾಟೀಲ್ ರವರು ವಿದ್ಯಾರ್ಥಿಗಳು ತಮ್ಮ ಭಾವಿ ಜೀವನವನ್ನ ಉತ್ತಮವಾಗಿ ನಿರ್ಮಿಸಿಕೊಳ್ಳಬೇಕು, ಪರೀಕ್ಷಾ ದೃಷ್ಟಿಕೋನದಿಂದಾಗಿ ಉತ್ತಮ ಫಲಿತಾಂಶ ಬರುವಂತೆ ಚೆನ್ನಾಗಿ ಓದಬೇಕು. ಹಾಗೇನೆ ಈ ನ್ಯೂ ಲಿಟಲ್ ಫ್ಲವರ್ ಶಾಲೆಯು ಉತ್ತಮ ಕಲಿಕಾ ವಾತಾವರಣವನ್ನ ಹೊಂದಿದ್ದು ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಸದಾಕಾಲ ಶ್ರಮಿಸ್ತಾ ಇದೆ ಅಂತ ಮಾತನಾಡಿದರು. ಎಲ್ಲ ರಂಗದಲ್ಲಿ ಕ್ರೀಡೆಯಲ್ಲಿ ತಗೊಳ್ಳಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ತಗೊಳ್ಳಿ, ಈಗಾಗಲೇ ಹೇಳಿದಂತೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿರ್ತಕ್ಕಂಥ ಅಭಿನವ್ ಸಂಗನ ಶೆಟ್ಟರವರು ನಿಮಗೆ ಗೊತ್ತಿದೆ. ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಂದೆ ಆದಂತಹ ಒಂದು ವ್ಯಕ್ತಿತ್ವ. ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿಗಳು ಆದ ಮಿಥುನ್ ಜಿ ಪಾಟೀಲ್ ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಕೋನ ಸಕಾರಾತ್ಮಕ, ಶಿಸ್ತುಬದ್ಧ ಮತ್ತು ಸಮಗ್ರ ವಿಧಾನವನ್ನು ಒಳಗೊಂಡಿದೆ. ಅಲ್ಲಿ ಕಂಠಪಾಠದ ಬದಲು ಟಿಪ್ಪಣಿಗಳೊಂದಿಗೆ ಅಧ್ಯಯನ, ಸಮತೋಲಿತ ಆಹಾರ, ಉತ್ತಮ ನಿದ್ರೆ ಮತ್ತು ವ್ಯಾಯಾಮದ ಮೂಲಕ ಆತಂಕವನ್ನ ನಿರ್ವಹಿಸುವುದು ಮುಖ್ಯ ಅಂತ ಸುದೀರ್ಘವಾಗಿ ಮಾತನಾಡಿದರು. ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರನ್ನ ಕಣ್ಣಿಟ್ಟುಕೊಂಡು ಅವ್ರನ್ನ ಒಂದು ಬೆಳೆಸ್ತಕ್ಕಂಥದ್ದು, ಅವರಲ್ಲಿ ವಿಶೇಷತೆಯನ್ನ ಕಾಣ್ತಕ್ಕಂಥದ್ದು ತಮ್ಮ ಪಾಲಕರಿಗೂ ಕೂಡ ಕರ್ತವ್ಯ ಇರ್ತೈತಿ. ಇವತ್ತು ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಕೂಡಿ ಇವತ್ತು ಮಕ್ಕಳನ್ನ ನಾವೆಲ್ಲ ಬೆಳೆಸಿದಾಗ ಮಾತ್ರ ಮಕ್ಕಳು ಒಂದು ಒಳ್ಳೆ ಸಮಾಜದಲ್ಲಿ ಬೆಳೆದು ಇವತ್ತು ನಾಡಿಗೆ ಒಂದು ಮುತ್ತು ರತ್ನಗಳಾಗಿ ಬರುವಂತವು. ಆ ವಿಚಾರದಲ್ಲಿ ಇವತ್ತ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೀತಾ ಇದೆ. ನಿಜವಾಗ್ಲೂ ಕೂಡ ಇವತ್ತೇನು ಎಸ್ಎಸ್ಎಲ್ಸಿ ಓದ್ತಕ್ಕಂಥ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ತಿಳಿಸಿ ಈ ಶಿಕ್ಷಣ ಸಂಸ್ಥೆ ಇನ್ನೂ ಕೂಡ ಹೆಚ್ಚು ಬೆಳೆದು ಈ ಭಾಗದ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣವನ್ನು ಒದಗಿಸಲಿ ಅಂತ ಹಾರೈಸಿ ನನಗೆ ಮಾತನಾಡಲು ಅವಕಾಶ ಮಾಡಿ. ನಂತರ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಗೌರವ ಅಧ್ಯಕ್ಷರು ಆದ ಡಾಕ್ಟರ್ ಎಸ್.ಬಿ. ಲಕೊಳ್ಳಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಶಿಕ್ಷಕರು ಮಕ್ಕಳಿಗೆ ಆಟದೊಂದಿಗೆ ಪಾಠ ಕಲಿಸುವ ಪ್ರವೃತ್ತಿ ಮೈಗೂಡಿಸಿಕೊಂಡು ಬೋಧಿಸಿದಾಗ ತಮಗೂ ಶಿಕ್ಷಣದ ಮಹತ್ವ ತಿಳಿಯೋದ್ರ ಜೊತೆಗೆ ಸರಳ ಬೋಧನೆಗೆ ಸಹಕಾರಿಯಾಗುತ್ತೆ. ಪಾಲಕರು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ನಿತ್ಯ ಬದುಕಿನ ಕೆಲ ಸಮಯ ಮೀಸಲಿಡುವುದು ಅವಶ್ಯಕ. ನಮ್ಮ ಶಾಲಾ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಸದಾಕಾಲ ಶ್ರಮಿಸುತ್ತೆ ಎಂದು ಮಾತನಾಡಿದರು. ಇವತ್ತು ಅವ್ರ ಜೊತೆ ಕೊಡ್ಕೊಂಡು ಏನವರ ಸ್ನೇಹಿತರಲ್ಲ, ಅಧ್ಯಕ್ಷರ ಜೊತೆಗೆ ಇವತ್ತು ಮ್ಯಾನೇಜ್ಮೆಂಟ್ ಕೂಡ ಏನವರ ಸ್ನೇಹಿತರಿದ್ದಾರೆ, ನಿರ್ದೇಶಕ ಆಡಳಿತ ಮಂಡಳಿ ಸದಸ್ಯರಿದ್ದಾರ. ಇವತ್ತು ಬಹಳ ಹಲವಾರು ವರ್ಷಗಳಿಂದ ಅವರೇ ಈ ಸದಸ್ಯರಿದ್ಕೊಂಡು ಇವತ್ತಿನ ದಿವಸ ತಮಗೆಲ್ಲ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಪಿಯುಸಿ ಕಾಲೇಜ್ ಕಟ್ಟಡವನ್ನು ನೋಡಿದೆ. ಪಿಯುಸಿ ಕಾಲೇಜ್ ಕಟ್ಟಡ ಬಹಳ ಅದ್ಭುತವಾದ ಕಟ್ಟಡವನ್ನು ಕೂಡ ಇವತ್ತು ಅವರು ಕಟ್ಟಿದ್ದಾರೆ. ಇವತ್ತು ನಮಗೆ ಪಿಯುಸಿ ಸೈನ್ಸ್ ಕಾಲೇಜ್ ಅವಶ್ಯಕತೆ ಬಹಳ. ಅವರು ನುರಿತ ಇವತ್ತು ಶಿಕ್ಷಕರು ಇವನ್ನೆಲ್ಲ ಒಳಗೊಂಡಂತ ಒಂದು ಪಿಯುಸಿ ಕಾಲೇಜನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಏನು ನಾವು ಇಲ್ಲಿಂದ ಫೀಡ್ ಮಾಡಿ ಎಸ್ಎಸ್ಎಲ್ಸಿ ಪಾಸ್ ಮಾಡಿ ಕಳಿಸಿರ್ತೀವಿ, ದಯಮಾಡಿ ನೀವು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಪಿಯು ಸೈನ್ಸ್ ಅನ್ನು ಮಾಡಿದ್ರೆ ಮತ್ತಷ್ಟು ಇದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅದ್ರ ಜೊತೆಗೆ ಪ್ಯಾರಾಮೆಡಿಕಲ್ ಮಾಡಿದ. ಪ್ಯಾರಾಮೆಡಿಕಲ್ ನಲ್ಲಿ ಕೂಡ 4 ಬ್ರಾಂಚ್ಗಳನ್ನು ಮಾಡಿದ. ಇವತ್ತು ಪ್ಯಾರಾಮೆಡಿಕಲ್ ಅಂತಂದ್ರೆ ಏನು, ಇವತ್ತು ಯಾವುದೇ ಒಂದು ಕಾಲೇಜ್ ವೈದ್ಯಕೀಯ ಇವತ್ತು ಹಾಸ್ಪಿಟಲ್ ಇರ್ಬೋದು, ವೈದ್ಯಕೀಯ ಕಾಲೇಜುಗಳಿರ್ಬೋದು, ಎಲ್ಲಿ ಹೋದ್ರೂ ಕೂಡ ಇವತ್ತು ಪ್ಯಾರಾಮೆಡಿಕಲ್ದವರ ಅವಶ್ಯಕತೆ ಬಹಳ ಇದೆ. ಯಾಕಂದ್ರೆ ನಂತರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಶ್ರೀ ಮಣಿಪ್ರ ಗುರುಪಾದ ಮಹಾಸ್ವಾಮಿಗಳು ಗೊಲಗಂಜಿ ಮಠ ರೋಣ ಇವರು ಆಶೀರ್ವಚನ ನೀಡಿದ್ದಾರೆ. ನಂತರ ಕಾರ್ಯಕ್ರಮ ನೇತೃತ್ವ ವಹಿಸಿದ ಪರಮಪೂಜ್ಯ ಶ್ರೀ ಚಿಕ್ಕೇನಕೊಪ್ಪದ ಶಾಂತಿವೀರ ಶರಣರು ಸುಕ್ಷೇತ್ರ ಬಳಗಾನೂರ ಇವರು ಕೂಡ ಆಶೀರ್ವಚನ ನೀಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ಮಕ್ಕಳು ಕೂಡ ಈ ರೀತಿ ತಮ್ಮ ಕಾರ್ಯಕ್ರಮ ತೋರಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡೋದಕ್ಕಿಂತ ನಿಜವಾಗಿಯೂ ಈ ಸಂಸ್ಥೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಎಸ್.ಬಿ. ಲಕ್ಕೋಳಿ ಅವರ ಒಂದು ಪರಿಶ್ರಮ ಸಾತ್ವಿಕದಲ್ಲಿ ಏನಿದೆ ಅಂತ ಒಂದು ಸಂಸ್ಥೆ ಬೆಳಿಬೇಕಾದ್ರೆ
ಪ್ರಾಮಾಣಿಕತೆ, ಪರಿಶ್ರಮ ವ್ಯವಸ್ಥೆಯನ್ನು ಪರಿಶ್ರಮ ಕೇಳಿದ ಭುಜಗಳು ಸೇರಕ್ಕೆ ಮೊದಲು ಒಂದು ರೌಂಡ್ ಹಾಕ್ತಾರೆ. ಈಗೆಲ್ಲ ಏನು ನಡೆದೈತೆ ಇನ್ನೆಲ್ಲ ನೋಡ್ಕೊಂಡು ಮತ್ತು ಪ್ರತಿ ವರ್ಷ ಬಂದಾಗ ನಾವು ಹಂಗೆ ರೀತಿ ಬಿಟ್ಟು ಉಪದೇಶ ಹೇಳ್ತೇವೆ. ಡಾಕ್ಟರ್ ಸಾಹೇಬ್ರ ಕಂಪೌಂಡ್ ಆಗ್ಬೇಕು, ಡಾಕ್ಟರ್ಸ್ ಮತ್ತೊಂದು ಭಾಳ ಶ್ರಮ ಕೊಡ್ತೀವಿ. ಈ ಸಲ ಬಹಳ ಇದು ಮಾಡಿದ್ವಿ. ಎಲ್ಲ ಮುಂದಿನ ವರ್ಷ ನೀವು ಬರೋದ್ವಾಗ ನೀವು ಹೇಳ್ತಕ್ಕಂಥ ಅದ್ರ ಮೇಲೆಲ್ಲ ಒಳ್ಳೆಯ ಗಿಡಗಳನ್ನು ಅವನ್ನೆಲ್ಲವೂ ಮಾಡೋದು ತಿಳ್ಕೊಂಡು ಉತ್ತಮವಾಗಿ. ಈ ಕಾರ್ಯಕ್ರಮದಲ್ಲಿ ನ್ಯೂ ಲೆಟರ್ ಫ್ಲವರ್ ಶಾಲೆಯ ಹಾಗೂ ಪ್ಯಾರಾಮೆಡಿಕಲ್ ಪದವಿ ಪೂರ್ವ ಕಾಲೇಜುಗಳ ಶಾಲಾ ಸಮಿತಿ ಗೌರವ ಸದಸ್ಯರು, ಆಡಳಿತ ಅಧಿಕಾರಿಗಳು, ಪ್ರಾಚಾರ್ಯರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಮುಖ್ಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಸ್ವಿ ಸಂಕನಗೌಡ್ರ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ.